ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹಾವತಾರ. ಇದರಿಂದ ಇವತ್ತು 4 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 18 ಇತ್ಯಭಿಧ್ಯಾಯತೋ ನಾಸಾ ವಿವರಾತ್ ಸಹಸಾ ನಘ ವರಾಹತೋಕೋ ನಿರಗಾದಂಗುಷ್ಟ ಪರಿಮಾಣಕಃ. ಅನುವಾದ: ಎಲೈ ಪಾಪಮುಕ್ತ ವಿದುರನೇ, ಬ್ರಹ್ಮನು ಆಲೋಚನಾಮಗ್ನನಾಗಿದ್ದಾಗ ಒಂದು ಸಣ್ಣ ವರಾಹವು ಅವನ ಮೂಗಿನಿಂದ ಹೊರಬಂತು. ಆ ಪ್ರಾಣಿಯ ಗಾತ್ರವು ಅಂಗುಷ್ಟದ ಮೇಲ್ಭಾಗಕ್ಕಿಂತ ದೊಡ್ಡದಾಗಿರಲಿಲ್ಲ. ಶ್ಲೋಕ 19 ತಸ್ಯಾಭಿಪಶ್ಯತ ಕಸ್ತಕ್ಷಣೇಲ ಕಿಲ ಭಾರತ ಗಜಮಾತ್ರ ಪ್ರವವ್ರಧೆ ತದದ್ಭುತಮಭೂನ್ಮಹತ್. ಅನುವಾದ: ಎಲೈ ಭರತ ವಂಶಜನೇ, ಬ್ರಹ್ಮನು ಅವನನ್ನು ನೋಡುತ್ತಿದ್ದಂತೆಯೇ ಆ ವರಾಹವು ಬೃಹದಾಕಾರದ ಆನೆಯ ಅದ್ಭುತ ರೂಪ ತಾಳಿ ಗಗನದಲ್ಲಿ ಉಪಸ್ಥಿತವಾಯಿತು. ಶ್ಲೋಕ 20 ಮರೀಚಿ ಪ್ರಮುಖೈರ್ವಿಪ್ರೈ ಕುಮಾರೈರ್ಮನುನಾ ಸಹ ದೃಷ್ಟ್ವಾ ತತ್ಸೌಕರಂ ರೂಪಂ ತರ್ಕಯಾಮಾಸ ಚಿತ್ರಧ. ಅನುವಾದ: ಆಕಾಶದಲ್ಲಿ ವರಾಹದ ಆ ಅದ್ಭುತ ರೂಪವನ್ನು ಕಂಡು ಆಶ್ಚರ್ಯಚಕಿತನಾದ ಬ್ರಹ್ಮನು ಮರೀಚಿಯಂತಹ ಮಹಾಬ್ರಾಹ್ಮಣರು, ಕುಮಾರರು ಹಾಗೂ ಮನುವಿನೊಂದಿಗೆ ನಾನಾ ರೀತಿ ತರ್ಕ ಮಾಡತೊಡಗಿದನು. ಶ್ಲೋಕ 21 ಕಿಮೇತತ್ಸೂಕರ ವ್ಯಾಜಂ ಸತ್ವಂ ದಿವ್ಯಮವಸ್ಥಿತಂ ಅಹೋಬತಾಶ್ಚರ್ಯಮಿದಂ ನಾಸಾಯಮೇ ವಿನಿಸೃತಂ. ಅನುವಾದ: ಈ ಅಸಾಧಾರಣ ಜೀವ ಹಂದಿಯ ರೂಪದಲ್ಲಿ ಬಂದಿದೆಯೇ? ಅದು ನನ್ನ ಮೂಗಿನಿಂದ ಹೊರಬಂದದ್ದು ಇನ್ನೂ ಆಶ್ಚರ್ಯಕರ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ಏನು ತಿಳ್ಕೊಂಡ್ವಿ? ಮನು ಕೇಳ್ತಾನೆ, ನಾನು ನಿನ್ನ ಆಜ್ಞಾನುವರ್ತಿ, ನಾನು ನೀನು ಹೇಳ್ದಾಗೆ ಕೇಳುವಂಥವನು. ಈಗ ದಯವಿಟ್ಟು ನನ್ನ ಮತ್ತು ನನ್ನಿಂದ ಹುಟ್ಟಿದಂಥ ಜೀವಿಗಳ ಸ್ಥಾನವನ್ನು ತಿಳಿಸು, ಮತ್ತು ಮಹಾಜಲದಿಯಲ್ಲಿ ಮುಳುಗೋಗಿರುವಂತಹ ಪೃಥ್ವಿಯನ್ನು ಮೇಲೆತ್ತೋದಕ್ಕೆ ನೀನು ಪ್ರಯತ್ನ ಮಾಡು. ಯಾಕೆ ಅಂತಂದರೆ ಅದು ಎಲ್ಲ ಜೀವಿಗಳ ವಾಸಸ್ಥಳ. ಅದು ನಿನ್ನ ಪ್ರಯತ್ನದಿಂದ ಮತ್ತು ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ ಅಂತ ಕೇಳ್ಕೊಂಡಾಗ ಮೈತ್ರೇಯರು ಹೇಳ್ತಾರೆ, ಪೃಥ್ವಿಯ ನೀರಿನಲ್ಲಿ ಮುಳುಗಿರುವುದರಿಂದ ಅದನ್ನು ಹೇಗೆ ಮೇಲಕ್ಕೆ ಎತ್ತೋದು ಅಂತ ಬ್ರಹ್ಮ ಈಗ ದೀರ್ಘವಾಗಿ ಯೋಚನೆ ಮಾಡ್ತಾ ಕೂತಿದ್ದಾನೆ. ಅವನು ಏನಂತ ಯೋಚನೆ ಮಾಡ್ದ? ನಾನು ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದಾಗ ಭೂಮಿ ಜಲಪ್ರಳಯಕ್ಕೆ ತುತ್ತಾಗಿ ಸಾಗರದ ಆಳಕ್ಕೆ ಕುಸಿದು ಹೋಗಿದೆ. ಸೃಷ್ಟಿ ಕಾರ್ಯದಲ್ಲಿ ತೊಡಗಿರುವಂಥ ನಾನೀಗೇನು ಮಾಡಬೇಕು? ಮತ್ತು ನನಗೆ ನಿರ್ದೇಶನ ಕೊಡು, ಏನು ಮಾಡಬೇಕು ಅಂತ ನೀನೇ ನನಗೆ ಗೈಡೆನ್ಸ್ ಕೊಡಬೇಕು ಅಂತ ಆ ಭಗವಂತನ ಮೊರೆ ಹೋಗೋದೆ ಸರಿ ಅಂತಂದ್ಬಿಟ್ಟು ಅವನು ಯೋಚನೆ ಮಾಡ್ತಾನೆ ಅಂತ ಓದ ಭಾಗದಲ್ಲಿ ತಿಳ್ಕೊಂಡ್ವಿ. ಈಗ ಇಲ್ಲೇನಾಗುತ್ತೆ ಅಂತಂದರೆ ಮುನಿಗಳು ಹೇಳ್ತಾರೆ, ಎಲೈ ಪಾಪಮುಕ್ತ ವಿದುರನೇ, ಬ್ರಹ್ಮ ಈ ರೀತಿ ಆಲೋಚನಾ ಮಗ್ನದಲ್ಲಿದ್ದಾಗ ಒಂದು ಸಣ್ಣ ವರಾಹ ಇದೆಯಲ್ಲ, ಹಂದಿಯ ರೂಪ ವರಾಹ ಅಂತ ಹೇಳಿದ್ರೆ, ಒಂದು ಸಣ್ಣ ವರಾಹ ಅವನ ಮೂಗಿನಿಂದ ಹೊರಗಡೆ ಬಂತು. ನೋಡಿ, ಮೂಗು ಎಷ್ಟು ಚಿಕ್ಕದಾಗಿರುತ್ತೆ, ಹೊಳ್ಳೆಗಳು. ಅವನು ಮೂಗಿಂದ ಬರಬೇಕು ಅಂತಂದರೆ ಆ ವರಾಹ ಇನ್ನೆಷ್ಟು ಚಿಕ್ಕದಾಗಿರಬೇಕು. ಆ ರೀತಿ ಒಂದು ವರಾಹ ಮೂಗಿನಿಂದ ಹೊರಗಡೆ ಬಂತು. ಆ ಪ್ರಾಣಿಯ ಗಾತ್ರ ಎಷ್ಟಿತ್ತು ಅಂತಂದರೆ ಅಂಗುಷ್ಟ ಇದೆಯಲ್ಲ, ಅದರ ಮೇಲ್ಭಾಗಕ್ಕಿಂತ ದೊಡ್ಡದಾಗಿರಲಿಲ್ಲ, ಅಂದರೆ ಚಿಕ್ಕದಾಗಿ ಆ ಅಂಗುಷ್ಟದ ಮೇಲ್ಭಾಗದಷ್ಟು ಮಾತ್ರ ಇತ್ತು. ಆಮೇಲೆ ಮುಂದುವರೆದು ಹೇಳ್ತಾರೆ, ಎಲೈ ಭರತ ವಂಶಜನೇ, ಬ್ರಹ್ಮ ಅವನನ್ನು ನೋಡ್ತಾ ಇದ್ದಂಗೆ, ಅಂದರೆ ಆ ವರಾಹವನ್ನು ನೋಡ್ತಾ ಇದ್ದಂಗೆ ಅದೇನಾಯಿತು? ಬೃಹದಾಕಾರದ ಆನೆಯ ಅದ್ಭುತ ರೂಪವನ್ನು ತಾಳಿ ಅದು ಗಗನದಲ್ಲಿ ಉಪಸ್ಥಿತವಾಯಿತು. ಅಂದರೆ ಸಣ್ಣದಾಗಿ ಮೂಗಿನ ಹೊಳ್ಳೆಯಿಂದ ಬಂದಿದ್ದಂಥ ವರಾಹ ಹೊರಗಡೆ ಬಂದಿದ ತಕ್ಷಣ ಆನೆಯಷ್ಟು ಗಾತ್ರವನ್ನು ತಗೊಳ್ತದೋ. ಆಮೇಲೆ ಆಕಾಶದಲ್ಲಿ ವರಾಹದ ಈ ಒಂದು ಅದ್ಭುತ ರೂಪವನ್ನು ನೋಡಿ ಆಶ್ಚರ್ಯಚಕಿತನಾದಂಥ ಬ್ರಹ್ಮ ಏನು ಮಾಡ್ದ? ಮರೀಚಿಯಂತಹ ಮಹಾಬ್ರಾಹ್ಮಣರು, ಬೇಕಾದಷ್ಟು ಜನ ಬ್ರಾಹ್ಮಣರು ಇರ್ತಾರಲ್ಲ, ಅವರು ಮತ್ತು ಕುಮಾರರು ಮತ್ತು ಮನುವಿನ ಜೊತೆ ಬೇರೆ ಬೇರೆ ರೀತಿಯಲ್ಲಿ ತರ್ಕ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದೇನಾಗಿರ್ಬೋದು, ಯಾರಾಗಿರ್ಬೋದು, ಯಾಕೆ ನನ್ನ ಮೂಗಿಂದ ಬಂತು, ಏನು ಅಂತ. ಈ ರೀತಿ ನಮಗೇನಾದರೂ ಒಂದು ವಿಚಿತ್ರವಾಗಿರೋದನ್ನು ನೋಡಿದಾಗ
ಬೇಕಾದಷ್ಟು ಪ್ರಶ್ನೆಗಳು ಬರುತ್ತಲ್ವಾ? ಅದೇ ರೀತಿ ಬ್ರಹ್ಮನಿಗೂ ಆಯಿತು. ಅವನು ಇವ್ರ ಜೊತೆ ಎಲ್ಲ ಚರ್ಚೆ ಮಾಡ್ತಾ ಇದ್ದಾನೆ. ಈ ಪ್ರಾಣಿ ಯಾಕೆ ನನ್ನ ಮೂಗಿನಿಂದ ಬಂತು? ಮತ್ತಿಷ್ಟು ದೊಡ್ಡ ಗಾತ್ರವನ್ನ ತಗೊಂಡಿದೆ. ಅದು ಹೇಗೆ ಏನು ಅಂತ ಚರ್ಚೆ ಮಾಡ್ತಾ ಇದ್ದಾನೆ. ಏನಂತ ಚರ್ಚೆ ಮಾಡ್ದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಅಸಾಧಾರಣ ಜೀವ ಅಂದ್ರೆ ಇದು ಸಾಮಾನ್ಯವಾದಂಥ ಜೀವ ಅಲ್ಲ ಅಲ್ವಾ? ಮೂಗಿನಿಂದ ಬಂದಿದೆ ಮತ್ತೆ ಚಿಕ್ಕದಾಗಿ ಬಂದು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಅಂತಂದ್ರೆ ಅದು ಅಸಾಧಾರಣವಾದಂಥ ಜೀವ. ಅದು ಹಂದಿಯ ರೂಪದಲ್ಲಿ ಬಂದಿದೆಯಾ? ಅದು ನನ್ನ ಮೂಗಿನಿಂದ ಹೊರಗಡೆ ಬಂದಿದ್ದು ಇನ್ನೂ ಆಶ್ಚರ್ಯಕರ. ಯಾಕೆ ಅಂತಂದ್ರೆ ನನಗೇ ಗೊತ್ತಿಲ್ಲದೆ ಇದು ನನ್ನ ಶರೀರದಿಂದ ಹೊರಗಡೆ ಬರ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಅವನೇ ಆಶ್ಚರ್ಯ ಪಟ್ಕೊಂಡಿದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.